وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್. ಅಮ್ಮಾ ಬಾದ್. ಮಹಿಳೆಯರೇ, ನೀವು ನಿಮ್ಮ ಪತಿಯನ್ನು ಅನುಸರಿಸುತ್ತಿಲ್ಲವೇ? ಹಾಗಾದರೆ ಇದನ್ನೊಮ್ಮೆ ಕೇಳಿ. ಪತಿಯನ್ನು ಅನುಸರಿಸದಂತಹ ಮಹಿಳೆಯರಿರಬಹುದು. ಆದ್ದರಿಂದ ಅಂತಹ ಮಹಿಳೆಯರು ಈ ಒಂದು ಹದೀಸನ್ನು ಕೇಳಬೇಕು. ಅದೇ ರೀತಿ ಅನುಸರಿಸುವವರು ಕೂಡ ಕೇಳಬೇಕು. ಎಷ್ಟರ ಮಟ್ಟಿಗೆ ನೀವು ಪತಿಯನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯಲು ಈ ಹದೀಸ್ ನೀವು ಕೇಳುವುದು ಅನಿವಾರ್ಯವಾಗಿದೆ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನಬೀನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಲೌ ಕುಂತು ಆಮಿರನ್ ಅಹದನ್ ಅನ್ ಯಸ್ಜುದ ಲಿ ಅಹದಿನ್ ಲಅಮರ್ತುಲ್ ಮರ್ಅತ ಅನ್ ತಸ್ಜುದ ಲಿ ಝೌಜಿಹಾ. ಅಲ್ಲಾಹನು ಯಾರೊಂದಿಗಾದರೂ ನೀವು ನನಗಲ್ಲದೆ ಸುಜೂದ್ ಮಾಡಬಹುದು ಎಂದು ಯಾರೊಂದಿಗಾದರೂ ಅಲ್ಲಾಹನು ಕಲ್ಪಿಸುತ್ತಿದ್ದರೆ ಅದು ಮಹಿಳೆಯರೊಂದಿಗೆ ತನ್ನ ಪತಿಗೆ ನೀವು ಸುಜೂದ್ ಮಾಡಿ ಎಂದು ಕಲ್ಪಿಸುತ್ತಿದ್ದ. ಆದ್ದರಿಂದ ಅಲ್ಲಾಹನಿಗೆ ಹೊರತು ಯಾರಿಗೆ ಸುಜೂದ್ ಮಾಡುವಂತಹ ಒಂದು ಅವಕಾಶ ಇಸ್ಲಾಂನಲ್ಲಿ ಇಲ್ಲದ ಕಾರಣ ಆ ರೀತಿ ಅಲ್ಲಾಹನು ಕಲ್ಪಿಸಿಲ್ಲ. ಆದ್ದರಿಂದ ಅಂದರೆ ಪತಿಗೆ ಸುಜೂದ್ ಮಾಡಲು ಕಲ್ಪಿಸಿದರೆ ಅದು ಕೂಡ ನೀವು ಮಾಡಬೇಕಿತ್ತು. ಅಷ್ಟಕ್ಕೂ ನೀವು ನಿಮ್ಮ ಪತಿಯನ್ನು ಅನುಸರಿಸಬೇಕು ಎಂದಾಗಿದೆ ಈ ಒಂದು ಹದೀಸ್ ಮೂಲಕ ನಮಗೆ ತಿಳಿಯುವುದು. ಆದ್ದರಿಂದ ಪತಿಯನ್ನು ಅನುಸರಿಸುವಂತಹ ಪತ್ನಿಯರಾಗೋಣ. ಜೀವನದಲ್ಲಿ ಬರಕತ್ತು ಬೇಕೇ, ನೆಮ್ಮದಿಯ ಜೀವನ ಬೇಕೇ, ಪತಿಯನ್ನು ಅನುಸರಿಸಿ ಜೀವಿಸಿ. ನೀವು ಯಾವತ್ತು ಪತಿಯನ್ನು ಅನುಸರಿಸದೆ ಜೀವಿಸ್ತೀರಾ ಅವತ್ತಿನಿಂದ ನಿಮ್ಮ ಜೀವನದ ಬರಕತ್ತು ನಷ್ಟ ಹೊಂದಲಿದೆ. ಮಾತ್ರವಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲದಂತಹ ಜೀವನ ನಿಮಗೆ ಅನುಭವಿಸಬೇಕಾದೀತು. ಆದ್ದರಿಂದ ಪತಿಯನ್ನು ಅನುಸರಿಸುವಂತಹ ಉತ್ತಮ ಪತ್ನಿಯರ ವಿಭಾಗದಲ್ಲಿ ಅಲ್ಲಾಹನು ನಿಮ್ಮೆಲ್ಲರನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.